ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಗಣೇಶನಿಗೆ ಎಷ್ಟೋ ಇಷ್ಟವಾದಂಥ ಮೋದಕ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಆಲ್ರೆಡಿ ಹಿಟ್ಟಿನಿಂದ ಮಾಡುವಂಥ ಮೋದಕ ತೋರಿಸಿದ್ದೀನಿ, ಅಂದರೆ ಸ್ಟೀಮ್ ಮೋದಕ. ಇಲ್ಲಿ ಫ್ರೈಡ್ ಮೋದಕ ತೋರಿಸ್ತಾ ಇದ್ದೀನಿ. ನಾವು ಇದಕ್ಕೆ ಬೇರೆ ಸ್ಟಫಿಂಗ್ ಮಾಡ್ಕೊಳ್ಬೇಕಾಗುತ್ತೆ, ಅದೇ ಸ್ಟಫಿಂಗ್ ಇದಕ್ಕೆ ಆಗೋದಿಲ್ಲ. ನಾನಿಲ್ಲಿ ಈ ಥರ ಮೋದಕನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೀಗ ಒಂದು ಅಗಲವಾದ ಪ್ಲೇಟ್ ತೊಗೊಂಡಿದ್ದೀನಿ. ನಾನು ಅದರಲ್ಲಿ ಒಂದು ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಚಿರೋಟಿ ರವೆ ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು 1/4 ಬೌಲ್ನಷ್ಟು ಚಿರೋಟಿ ರವೆ ಸಾಕಾಗುತ್ತೆ. ಇದಿಷ್ಟನ್ನು ಸೇರಿಸಿ ನಂತರ 1 ಸ್ಪೂನ್ನಷ್ಟು ಸಕ್ಕರೆ, ಹಾಗೆ ಸ್ವಲ್ಪ ಉಪ್ಪು, ನಂತರ ಇದಿಷ್ಟನ್ನು ಡ್ರೈ ಆಗಿ ಮಿಕ್ಸ್ ಮಾಡಿಕೊಡೋಣ. ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ, ಹಾಗೆ ರುಚಿಯಾಗೂ ಇರುತ್ತೆ, ಹಿಟ್ಟು ಸಪ್ಪೆ ಅನಿಸೋದಿಲ್ಲ. ಈಗಿಲ್ಲಿ 1-2 ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತುಪ್ಪನ ಏನು ಕರಗಿಸಿ ಹಾಕ್ಕೊಳ್ತಾ ಇಲ್ಲ, ಹಾಗೆ ಹಾಕ್ಕೊಳ್ಬೋದು ಅಥವಾ ಕರಗಿಸಿ ಸಹ ಹಾಕ್ಕೊಳ್ಬೋದು. ಇದಿಷ್ಟನ್ನು ನಾವು ಡ್ರೈ ಆಗಿ ಬೆರೆಸ್ಕೊಳ್ಬೇಕಾಗುತ್ತೆ, ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ. ನಂತರ ಇಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸಿ ನಾವು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ರವೆ ಹಾಕಿರೋದ್ರಿಂದ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪನೇ ನೀರನ್ನು ಸೇರಿಸಿ ಚೆನ್ನಾಗಿ ನಾದ್ಕೊಳ್ತಾನೆ ಕಲಿಸ್ಕೊಳ್ಬೇಕು. ಈ ಥರ ಕಲಿಸ್ಕೊಡೋದ್ರಿಂದ ನಮಗೆ ಮೋದಕ ಸಹ ಕ್ರಿಸ್ಪಿಯಾಗಿ ಬರುತ್ತೆ, ಮೆತು ಆಗೋದಿಲ್ಲ. ಚೆನ್ನಾಗಿ ನಾದ್ಕೊಳ್ತಾನೆ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಈ ಥರ ನಾದ್ಕೊಳ್ತಾ ಕಲಿಸೋದ್ರಿಂದ ಹಿಟ್ಟು ಸಹ ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಮೋದಕನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕರೆದ ನಂತರ. ನೋಡಿ, ಇಲ್ಲಿ ಚೆನ್ನಾಗಿ ಈ ಥರ ನಾದಬೇಕು. ನಾವು 1-2-3 ನಿಮಿಷ ಆದರೂ ನಾದಬೇಕು ಚೆನ್ನಾಗಿ. ಈಗಿಲ್ಲಿ ಚೆನ್ನಾಗಿ ನಾದಿ ಇಟ್ಟಿರೋಂಥದ್ದನ್ನು ನಾನು ಒಂದು ಪ್ಲೇಟ್ ಅಥವಾ ಬೌಲ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ. ನೋಡಿ, ಇಷ್ಟು ಸಾಫ್ಟಾಗಿದ್ದರೆ ಸಾಕು, ತುಂಬಾ ಅಂಟ ರೀತಿ ಇರಬಾರ್ದು. ಈಗ ಇದನ್ನು ನೆನೆಯೋದಕ್ಕೆ ಇಡೋಣ. ಅಷ್ಟರಲ್ಲಿ ನಾವಿಲ್ಲಿ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ 1-2 ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ಸ್ಪೂನ್ನಷ್ಟು ತುಪ್ಪ ಕರಗಿಸಿ ಇಟ್ಕೊಂಡಿದ್ದೀನಿ. ಹಾಗೆ 2-3 ಸ್ಪೂನ್ನಷ್ಟು ಗೋಡಂಬಿ ಹೆಚ್ಚಿರೋಂಥದ್ದು, ಹಾಗೆ ಬಾದಾಮಿ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪಿಸ್ತಾ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಸಹ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ 1-2 ಸ್ಪೂನ್ನಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳು 1-2 ಸ್ಪೂನ್ನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ಫಿಲ್ಲಿಂಗ್ ತುಂಬಾ ರುಚಿಯಾಗಿರುತ್ತೆ. ನಮಗೆ ಅಲ್ಲಲ್ಲಿ ಈ ಎಳ್ಳು ಎಲ್ಲ ಸಿಗೋದ್ರಿಂದ ತುಂಬಾ ರುಚಿ ಅನಿಸುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಸಹ ಅಷ್ಟೇ, ನೀವು ಇತ್ತಂದರೆ ಹಾಕ್ಬೋದು, ಇಲ್ಲ ಅಂತಂದರೆ ನೀವು ಹಸಿ ಕಾಯಿ ಇರುತ್ತಲ್ಲ, ಅದನ್ನೇ ಸ್ವಲ್ಪ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕಾಯನ್ನು ತುರಿದು ಇಟ್ಕೊಂಡಿದ್ದೀನಿ, ನಾನು ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೀನಿ, ಆದ್ದರಿಂದ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ಬೌಲ್ನಷ್ಟು ಕಾಯಿ ಇದೆ. ಯಾವುದಾದ್ರೂ ಒಂದು ಬೌಲ್ ಮೆಷರ್ಮೆಂಟ್ ತೊಗೊಳ್ಳಿ. ಈ 2 ಬೌಲ್ನಷ್ಟು ತುರಿದಿಟ್ಟಿರೋಂಥ ಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವೇನಾದರೂ ತುರಿದಿರೋದು ದಪ್ಪ ಇದೆ ಅಂತಂದರೆ ಮಿಕ್ಸರ್ ಜಾರ್ಗೆ ಹಾಕಿ ಕೋರ್ಸ್ ಪೌಡರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 1/4 ಬೌಲ್ನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. 2 ಬೌಲು ಕಾಯಿ ತುರಿ ತುಂಬ ಪ್ರೆಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಹಾಕ್ಕೊಳ್ಬಾರ್ದು, ಅಳತೆ ಸರಿಯಾಗಿ ಬರೋದ್ರಿ ಇಲ್ಲ. ಕಾಯಿನ ಚೆನ್ನಾಗಿ ಪ್ರೆಸ್ ಮಾಡಿ ನಂತರ ಅಳತೆ ಮಾಡಿರೋದು ನಾನು 2 ಬೌಲ್ನಷ್ಟಿದೆ. ಇದಕ್ಕೆ 1/4 ಬೌಲ್ನಷ್ಟು ಬೆಲ್ಲ ಸೇರಿಸಿದ್ದೀನಿ. ಇಲ್ಲಿ ಪುಡಿ ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು. ನೀವು ಬೇಕಿದ್ದರೆ ಅಚ್ಚು ಬೆಲ್ಲ ಯಾವುದಾದ್ರೂ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಇದಕ್ಕೆ ನಾವು ಪಾಕ ಮಾಡೋಂಥದ್ದು ಏನೂ ಬೇಡ. ನೀವೇನಾದರೂ ಬೆಲ್ಲದಲ್ಲಿ ಕಸ ಇದೆ ಅಂತನ್ನೋರು ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸಿ ನಂತರ ಇದಕ್ಕೆ ಸೇರಿಸ್ಕೊಳ್ಬೋದು. ಒಂದು 5 ನಿಮಿಷ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಈ ಥರ ಫ್ರೈ ಮಾಡಿಕೊಡೋದು ಅಷ್ಟೇ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಈಗಿಲ್ಲಿ 3-4 ಸ್ಪೂನ್ನಷ್ಟು ಪುಟಾಣಿನ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಜಾರಿಗೆ ಹಾಕಿ. ನೋಡಿ, ಇಲ್ಲಿ ನಾನು ಆ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಏಲಕ್ಕಿ ಪುಡಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1 ಪಿಂಚಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಯಾವುದೇ ಸ್ವೀಟಿಗಾಗಲಿ 1 ಪಿಂಚಷ್ಟು ಉಪ್ಪನ್ನು ಸೇರಿಸೋದ್ರಿಂದ ಯಾವುದೇ ಸಿಹಿ ಪದಾರ್ಥ ಆದರೂ ರುಚಿಯಾಗಿ ಅನಿಸುತ್ತೆ. 1 ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಎಲ್ಲಿವರೆಗೆ ಈ ಥರ ಮಿಕ್ಸ್ ಮಾಡಬೇಕು ಅಂದರೆ ನಮಗೆ ಈ ಹೂರಣ ಅನ್ನೋದು ಏನಿದೆ ಅಲ್ಲ, ಈ ಸ್ಟಫಿಂಗು
ಉಂಡೆ ಕಟ್ಟೋದಕ್ಕೆ ಬರಬೇಕು, ಅಂದರೆ ತುಂಬ ಗಟ್ಟಿಯಾಗಲ್ಲ, ಸ್ವಲ್ಪ ಉಂಡೆ ಬೈಂಡಿಂಗ್ ಬಂದರೆ ಸಾಕಾಗುತ್ತೆ. ನಾವು ಕಡಲೆಪಪ್ಪ ಪುಡಿ ಹಾಕಿರೋದ್ರಿಂದ ನೋಡಿ ಈ ಥರ ಆರಾಮಾಗಿ ಉಂಡೆ ಬಂದುಬಿಡುತ್ತೆ. ನೋಡಿ ಈ ಥರ ಉಂಡೆ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಇದೆಲ್ಲ ಆರೋದಕ್ಕೆ ಬಿಟ್ಟು ಸ್ಟಫಿಂಗ್ನ ಇಲ್ಲಿ ಇದೇನು ನಾವು ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ತುಂಬ ದೊಡ್ಡದು ಬೇಡ, ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳಿ. ನೀವು ಮೋದಕ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಮಾಡ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೊಳ್ಬೇಕು, ಕ್ರ್ಯಾಕ್ಸ್ ಬರ್ತಾ ಇರೋ ರೀತಿ ಎಲ್ಲನೂ ಈ ಥರ ಉಂಡೆ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿ ಇಟ್ಕೊಂಡು ನಂತರ ಇಲ್ಲಿ ನಾನು ಒಂದು ಮ್ಯಾಟ್ ಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ನಂತರ ಇದನ್ನೆಲ್ಲ ಒತ್ಕೊಳ್ತಾ ಇದ್ದೀನಿ. ಈ ಪೂರಿ ಒಸ್ಕೊಳ್ತೀವಲ್ಲ ಆ ಥರ ಒಸ್ಕೊಳ್ಬೇಕಾಗುತ್ತೆ. ತುಂಬಾ ಈಸಿಯಾಗುತ್ತೆ. ಒಬ್ಬರು ಇದ್ರೂ ಸಹ ಮಾಡ್ಕೊಳ್ಬೋದು, ಇಬ್ಬರಿದ್ರು ಅಂತಂದರೆ ತುಂಬ ಬೇಗ ಮಾಡ್ಕೊಳ್ಬೋದು. ನಾನಿಲ್ಲಿ ತೋರಿಸಿರೋ ಅಂಥದ್ರಲ್ಲಿ ಒಂದು 70 ಮೋದಕ ಆದರೂ ಆಗುತ್ತೆ ಈ ಸೈಜಿನ ಮೋದಕಗಳು. ನೀವು ಬೇಕಿದ್ರೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಹಿಡ್ಕೊಂಡು ನಂತರ ಇಲ್ಲಿ ಪೋಟ್ಲಿ ಥರ ಸುತ್ತಬೇಕಷ್ಟೇನೆ. ತುಂಬ ಕಷ್ಟ ಏನಾಗೋದಿಲ್ಲ, ಯಾವ ಮೌಲ್ಡ್ ಸಹ ಬೇಕಾಗೋದಿಲ್ಲ. ನೋಡಿ ಈ ಥರ ಮಾಡಿಟ್ರೆ ಆಯಿತು. ಎಲ್ಲನೂ ಒಟ್ಟಿಗೆ ಈ ಥರ ನಾವು ಒಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಒಂದೊಂದು ಬ್ಯಾಚ್ ಈ ಥರ ಮಾಡ್ಕೊಂಬಿಟ್ರೆ ಬೇಗನೆ ಆಗುತ್ತೆ. ಸ್ಟಫಿಂಗ್ ಏನಿದೆ ಅದನ್ನು ಸಹ ಈ ಥರ ಉಂಡೆ ಕಟ್ಟಿ ಇಟ್ಕೊಂಡ್ಬಿಡ್ತು ಅಂದರೆ ತುಂಬ ಫಾಸ್ಟಾಗಿ ಆಗುತ್ತೆ. ನೋಡಿ ಈ ಥರ ಸುತ್ತಕೊಂಡ್ರೆ ಮುಗೀತು, ಮೋದಕ ಅನ್ನೋದು ರೆಡಿ ಆಗಿಬಿಡುತ್ತೆ. ಅಕಸ್ಮಾತ್ ಎಕ್ಸ್ಟ್ರಾ ಏನಾದರೂ ಇತ್ತು ಹಿಟ್ಟು ಅಂತಂದರೆ ತೆಗೆದುಬಿಡ್ಬೋದು ಅದನ್ನು. ಈಗ ಎಣ್ಣೆ ಸಹ ಬಿಸಿಯಾಗಿದೆ. ನಾನಿಲ್ಲಿ ಎಣ್ಣೆ ಬಿಸಿಯಾಗಿರೋದಕ್ಕೆ ಒಂದೊಂದೇ ಮೋದಕನ ಸೇರಿಸ್ಕೊಳ್ತಾ ಇದ್ದೀನಿ. ಪಾತ್ರೆ ನೀವು ಯಾವುದು ಪಾತ್ರೆ ತೊಗೊಂಡಿರ್ತೀರ ಅದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ತೊಗೊಂಡಿರೋಂಥ ಪಾತ್ರೆಯಲ್ಲಿ ಒಂದು 8ರಿಂದ 9 ಮೋದಕ ಒಟ್ಟಿಗೆ ಮಾಡ್ಕೊಳ್ಬೋದು, ಇಲ್ಲ ಒಂದು 10 ಆದರೂ ಮೋದಕ ಮಾಡ್ಕೊಳ್ಬೋದು. ಆ ಥರ ಇದೆ. ಫಸ್ಟಿಗೆ ನಾವು ಮೋದಕನ ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಫಸ್ಟಿಗೆ ಕೈ ಆಡಿಸ್ಬಾರ್ದು. ಸ್ವಲ್ಪ ಮೋದಕ ಎಲ್ಲ ಫ್ರೈ ಆಗಿದೆ, ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ಈ ಥರ ತಿರುಗಿಸ್ಕೊಡ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಈ ಥರ ತಿರುಗಿಸ್ಕೊಡ್ತಾ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಬಣ್ಣ ಬರುತ್ತೆ, ಎಲ್ಲ ಕಡೆಯೂ ಒಂದೇ ಥರ ಬಣ್ಣ ಬರುತ್ತೆ. ನೋಡಿ ಇಲ್ಲಿ ನಾನೀಗ ಎಲ್ಲ ತಿರುಗಿಸ್ಕೊಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ಎಲ್ಲ ಕಡೆಯೂ ಒಂದೇ ಬಣ್ಣ ಬಂದಿದೆ. ಇದನ್ನು ನೀವು ಹೆಚ್ಚಿಗೆ ಕಾಯಿ ಉಳಿದಿತ್ತು ಮನೆಯಲ್ಲಿ ಅಂತಂದರೂ ಸಹ ಈ ಥರ ರೆಸಿಪಿನ ಟ್ರೈ ಮಾಡ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.